ಡಿಡಿ9 ನ್ಯೂಸ್ಗೆ ಸ್ವಾಗತ. 31,59,00,000 ರೂಪಾಯಿ ಪರಿಹಾರ ಪಾವತಿ ಬಾಕಿ ಹಿನ್ನೆಲೆ ಎಸ್ಎಲ್ಒ ಯುಕೆಪಿ ಕಚೇರಿಯ ಪೀಠೋಪಕರಣ ಜಪ್ತಿ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ವಜ್ಜರಮಟ್ಟಿ ಗ್ರಾಮದಲ್ಲಿ ಸನ್ 2014ರಲ್ಲಿ ಮಾಚಕ್ನೂರು ಪುನರ್ವಸತಿ ಕೇಂದ್ರ ನಿರ್ಮಾಣಕ್ಕಾಗಿ ರೈತರ ಜಮೀನುಗಳನ್ನು ಭೂ ಸ್ವಾಧೀನದಲ್ಲಿ ಜಮೀನು ಕಳೆದುಕೊಂಡಂತಹ ರೈತರು ಹೆಚ್ಚಿನ ಪರಿಹಾರಕ್ಕಾಗಿ ಮುಧೋಳ ನ್ಯಾಯವಾದಿಯಾದಂತಹ ಟಿ.ಡಿ. ನಾಡಗೌಡ ಇವರ ಮೂಲಕ ಜಮಖಂಡಿಯ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಪ್ರಕರಣ ನಡೆದು LAC ನಂಬರ್ 42/710/2018 ಸುಶೀಲವ್ವ ತೇಲಿ ಮತ್ತು LAC 42/716/2018 ಶಶಿಕಲಾ ಬಟಕುರ್ಕಿ ಈ ಇಬ್ಬರ ಪ್ರಕರಣ ನಡೆದು ದಿನಾಂಕ 12/10/2023ರಂದು 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಮೊಹಮ್ಮದ್ ಇಮ್ತಿಯಾಜ್ ಅಹಮದ್ ಅವರು ಹೆಚ್ಚುವರಿ ಪರಿಹಾರವನ್ನು ನೀಡುವಂತೆ ಆದೇಶ ಮಾಡಿರುತ್ತಾರೆ. ಜಮೀನು ಕಳೆದುಕೊಂಡಂತಹ ಸಂತ್ರಸ್ತರಿಗೆ ಸೂಕ್ತವಾದಂತಹ ಪರಿಹಾರವನ್ನು ನೀಡದೆ ನಿರ್ಲಕ್ಷ್ಯವನ್ನು ತೋರಿದಂತಹ ಹಿನ್ನೆಲೆಯಲ್ಲಿ ಇಲ್ಲಿನ ಎಸ್ಎಲ್ಒ ಯುಕೆಪಿ ಕಚೇರಿಯ ಪೀಠೋಪಕರಣ ಜಪ್ತಿಗೆ ಜಮಖಂಡಿಯ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಆದೇಶದ ಮೇರೆಗೆ ಜಮಖಂಡಿ ನ್ಯಾಯಾಲಯದ ಸಿಬ್ಬಂದಿ ಹೇಮಂತ್ ಜಾಧವ್ ಮತ್ತು ವಿಠಲ್ ಗಣಾಚಾರಿ ಬಂದು ಎಸ್ಎಲ್ಒ ಯುಕೆಪಿ ಕಚೇರಿಯ ಕುರ್ಚಿ, ಮೇಜು, ಕಂಪ್ಯೂಟರ್, ಪೀಠೋಪಕರಣಗಳು ಸೇರಿದಂತೆ ಮತ್ತಿತರ ವಸ್ತುಗಳನ್ನು ಕಚೇರಿಯಿಂದ ಜಪ್ತಿಯನ್ನು ಮಾಡಿದರು. ಸಂಪಾದಕರು ದಿಲೀಪ್ ದಾಶಾಳ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ. ಅದು ಇದನ್ನ ಮಾಡ್ಬಾರಪ್ಪ, ಹಾಳು ಉತ್ತಬಾರ್ದ ಇತ್ತ ಮರ ಇಟ್ಟಿದ್ರ ಸಿಕ್ಲ ಹಿಂಗು ಏನು ಕಾಂಗಿಡ ಒಂದರಿಂದ ಒಂದು ಕಾಕ ಇಲ್ಲತ್ತ ಇಡಪ್ಪ ಇಡ್ತಿದ್ದ ನೋಡಿ ಪಾಕ ಸರಿ ಸೀರಿಯಸ್ ಬೇರೆ ಅಂತ ನೋಡ್ಪ ಇದು ಮಾತ್ರ ಹೇಳಿದ್ನೆ ಬೇರೆ ಬೇರೆ ಮತ್ತೆ ನೀವು ಕೊಟ್ಟಿರ್ತಾರ ಯಾರು ವಾಪಸ್ ಕೊಡು ಮುಂದೆ ಎಲ್ಲ ಕರೆಕ್ಟ್ ಕೊಡ್ಬೇಕಂತೈತಿ. ಇನ್ನೊಂದು ಗಾಡಿ ಬರ್ತದಲ್ಲ ಕುಂಟ್ರಂಗಿಲ್ಲ ಸರ್, ಅಲ್ಲಿ ಜಿರಾಕ್ಸ್ ಕುಂಟ್ರಂಗಿಲ್ಲ.
ನಮ್ಮ ಹೆಸರು ವಿರೂಪಾಕ್ಷ ಶರಣಪ್ಪ ಬಂಡಾರ, ಇನ್ಚಾರ್ಜ್ ಸ್ಪೆಷಲ್ ಡೈರೆಕ್ಷನ್ ಆಫೀಸರ್. ರೆಗ್ಯುಲರ್ ನಮ್ದು ASLO ಜಮಖಂಡಿ, ಇನ್ಚಾರ್ಜ್ SLO ಜಮಖಂಡಿ. ಇವು ವಜ್ರಮಟ್ಟಿ ಮತ್ತು ಇದು ಆಲ್ಗುಂಡಿ ಸಲಹೆಯಿಂದ ಕ್ವೆಶನ್ ಮಾಡ್ಕೊಂಡಿದ್ದೆವು. ಆಲ್ರೆಡಿ ನಾವು 23/9/2024 ಒಂದು ಹೈಕೋರ್ಟ್ ಆರ್ಡರ್ ಆಗಿತ್ತು. ಅಂದ್ರೆ ಆಲ್ MFK ಇದು ಅಪೀಲ್ ಆಗ MFK ಕೇಸ್ ಹೈಕೋರ್ಟ್ನಾಗ. ಆಲ್ MFK ಕೇಸ್ನಾಗ ಕಬ್ಜಾ ಪಡೆದ 25 ಮತ್ತು ಕಬ್ಜಾ ಪಡಿಲ್ಲ 10% ಅಮೌಂಟ್ ಡಿಪಾಸಿಟ್ ಮಾಡೋದು ಆರ್ಡರ್ ಆಗಿತ್ತು 23/9 ಪ್ರಕಾರ. ಆ ಪ್ರಕಾರ ನಾವು ಬಿಲ್ ಮಾಡಿ ಕಳಿಸೋದು ಸಿ ಆಫೀಸ್ಗೆ. ಅದು ಅವರು ಸಿ ಆಫೀಸ್ಲಿಂದ ಗೌರ್ಮೆಂಟ್ ಫಂಡ್ ಸಲಹೆ ಬರ್ದಾರವರು. ಇನ್ನ ಫಂಡ್ ರಿಲೀಸ್ ಆಗಿಲ್ಲ. ಫಂಡ್ ರಿಲೀಸ್ ಆದ್ಮೇಲೆ ಇಮಿಡಿಯೇಟ್ಲಿ ನಾವು ಜಾಯಿನ್ ಮಾಡ್ತೇವೆ.